ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇದೆ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. I request Deepak Rajane sir, Deputy Regional Manager, Canara Bank, Regional Office Shimoga. Top the financial focus financial year 25-26. This is the ಕಮ್ಮಿ ಆಗಿದೆ ಅಂತ ಎಲ್ಲರೂ ಕಲ್ಪದಲ್ಲಿ ಮುಂಜಾನೆ ಶ್ರಮ ಇರಲಿ. ಮತ್ತೆ ಟಾಪ್ ಯಾವುದೇ ಫಿನಾನ್ಷಿಯಲ್ ಪ್ರೋಗ್ರೆಸ್ ಅಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಶಿವಮೊಗ್ಗ ಯಾವುದೇ ಕಾರಣ ಕೂಡ ಹಿಂದ್ಬಿಡದ ರೀತಿಯಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಎಜುಕೇಶನ್ ರಿಲೇಟೆಡ್ ಇರ್ಬೋದು, MSME ಇರ್ಬೋದು, ಪರ್ಫಾರ್ಮೆನ್ಸ್ ಯಾವುದೇ ಕಾರಣ ಕೂಡ ಹಿಂದ್ಬಿಡೋದು ಕೊಡ್ತಾ ಅಂತ ಅನ್ಕೊಂಡಿದ್ದೀನಿ. ಈ ಸತಿ ಕಮ್ಮಿ ಆಗಿದೆ ಅಂತೇಳಿ ಎಲ್ಲ ಕಡೆ ಕೂಡ ಚರ್ಚೆ ಆಗ್ತಿದೆ. ಕಾರಣ ಏನು ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಅದು ಯುಟಿಲೈಸೇಷನ್ ಚೆನ್ನಾಗಿದೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ. ಹಾಗಾಗಿ ಥ್ರೂ ನಬಾರ್ಡ್ ಮುಖಾಂತರ ಫಂಡಿಂಗ್ ಮಾಡೋಂಥ ಅಗ್ರಿಕಲ್ಚರ್ ಒಂದು ಸೆಕ್ಟರ್ ಇದೆ, ಅದಕ್ಕೋಸ್ಕರ ಕಮ್ಮಿ. ಮಾರ್ಗದರ್ಶನ ಕೊಡುವ ಒಂದು ಉದ್ದೇಶದಿಂದಾಗಿ ಸಾಲ ವಿತರಣೆಯ ಸಭೆಯನ್ನು ಇಟ್ಕೊಂಡಿದ್ವಿ. ಅದರಲ್ಲಿ ಇವತ್ತು 8 ಜನಕ್ಕೆ PMFME, PMEGP ಮತ್ತು ಸೂರ್ಯಘರ್ ಯೋಜನೆ ಹಾಗೂ PMJJBYನಲ್ಲಿ ಒಂದು ಮರಣ ಹೊಂದಿದ ಫಲಾನುಭವಿಗೆ ಚೆಕ್ ವಿತರಣೆಯನ್ನು ಮಾಡುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಸೊ 8 ಜನಕ್ಕೆ ಮಾನ್ಯ ಸಂಸದರಾದ BY ರಾಘವೇಂದ್ರ ಸರ್ ಅವರ ಉಪಸ್ಥಿತಿಯಲ್ಲಿ ಉತ್ತಮ ಮಾರ್ಗದರ್ಶನದಲ್ಲಿ ಒಂದು ಸಭೆಯನ್ನು ಅಚ್ಚುಕಟ್ಟಾಗಿ ನಡೆಸಿ ಎಲ್ಲರಿಗೂ ಚೆಕ್ ವಿತರಣೆ ಮಾಡಲಾಯಿತು. सामने सम्मान स्वीकारने के लिए एक कंपनी एस्टेब्लिशमेंट के प्रतिनिधि आए तो मैंने कहा कि कितने लोगों को नई जॉब दी, तो उन्होंने कहा कि हमने 500 लोगों को न्यू जॉब दी है और 3 साल में हमारा प्लान है 5000 लोगों को न्यू एम्प्लॉयमेंट देने का. ऐसा विचार, ऐसा प्लानिंग वो तब कर रहा है जब उसकी इंडस्ट्रीज ग्रो कर रही है, उसका भविष्य उसको ब्राइट दिख रहा है. तब वे अपनी बड़ी सोच के साथ अपनी इंडस्ट्रीज का एक्सपेंशन कर रहा है. दोस्तों, EPFO भी समय के साथ बदल रहा है. यहाँ कई प्राइवेट सेक्टर में काम करने वाले कर्मी लोग बैठे होंगे. EPFO से पैसा निकालना उसके लिए बहुत बड़ी बाधाएं होती थी. पैसा जमा तो हो गया, लेकिन निकालने के लिए 15 टाइप के फॉर्म में कॉलम फिल करना पड़ता था, कई बार ऑफिस जाना पड़ता था. हमने इस सिस्टम को भी दुरुस्त करा. ಬೆಂಗಳೂರು So Aadhaar Seva Kendra provides all the Aadhaar related service under one roof. It operates all 7 days of the week and it is under direct supervision from UIDAI. So these are the primary and salient features of Aadhaar Seva Kendra. ಆಮೇಲೆ KSRTC ಡಿಪಾರ್ಟ್ಮೆಂಟ್ಗೆ
ಪ್ರತಿ ತಿಂಗಳು ಬಾಕಿ ಹೆಚ್ಚುತ್ತಾನೆ ಇದೆ, ಸಾವಿರಾರು ಕೋಟಿ ರೂಪಾಯಿ. ಇನ್ನು ಕಾಂಟ್ರಾಕ್ಟರ್ಸು ನಮಗೆ ಬಾಕಿ ಹಣ ಕೊಡಿ ಅಂಥೇಳಿ ಚಪ್ಪಲಿ ಎಲ್ಲ ಸೌಸ್ಕೊಂಡಿದ್ದಾರೆ ಕಾಂಟ್ರಾಕ್ಟರ್ಸು. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಮುಖ್ಯಮಂತ್ರಿಯ ಕುರ್ಚಿ ಗುದ್ದಾಟ ಪ್ರತಿದಿನ ಹೆಚ್ಚಾಗ್ತಾನೆ ಇದೆ. ಸಂಪೂರ್ಣವಾಗಿ ಈವನ್ ಮಲ್ಲಿಕಾರ್ಜುನ್ ಖರ್ಗೆ ಸಮೇತವಾಗಿ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ವಾಡ್ರಾ ಅವರು, ಸೋನಿಯಾ ಗಾಂಧಿ ಅವರು ಸಂಪೂರ್ಣವಾಗಿ ಸೋತೋಗಿದ್ದಾರೆ. ಒಂದು ಕಡೆ ಅವರೇ ಬಗೆಹರಿಸ್ಕೊಳ್ಳಿ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ದೆಹಲಿಗೂ ಕೂಡ ಕರೀತಾರೆ. ಆದ್ದರಿಂದ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಅಂತಕ್ಕಂಥದ್ದು ಸಂಪೂರ್ಣ ನೆಲಕಚ್ಚಿ ಹೋಗಿದೆ. ಈವನ್ ಉತ್ತರ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಬೆಳಗಾವಿ ಅಧಿವೇಶನ ಎಲ್ಲ ಪ್ರಶ್ನೆಗಳಿಗೆ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ. ಬರೇ ಭರವಸೆಗಳನ್ನು ಕೊಡುವಂಥ ಬದುಕನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.